G+2 ನಿವೇಶನವನ್ನು 2013ರಲ್ಲಿ ನಮ್ಮೂರಲ್ಲಿ ಕರೀತಾರೆ. ಅಂಥ ಸಂದರ್ಭದಲ್ಲಿ 3000 ಹಾಕಿರ್ತಕ್ಕಂಥ ಒಟ್ಟು ಅಪ್ಲಿಕೇಶನ್ಗಳಲ್ಲಿ 1100 ಜನರನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಆಗುವುದೇ ಒಂದು ದೊಡ್ಡ ಮಾತು. ಅಂಥ ಸಂದರ್ಭದಲ್ಲಿ ಆಗಿದ್ದಾಗೂ ಕೂಡ ಅದರ ಒಂದು ಉದ್ದೇಶ 12 ತಿಂಗಳಲ್ಲಿ ಮುಗಿಸ್ಬೇಕಂತ ಇರ್ತೈತೆ. ನಮ್ಮೂರಿನ ದುರಾದೃಷ್ಟ ನೋಡಿ, 12 ತಿಂಗಳ ಮುಗಿಸ್ಬೇಕಾಗಿರ್ತಕ್ಕಂಥದ್ದಿದ್ದಂಥ ವಿಷಯವನ್ನು 10 ವರ್ಷ ಆದ್ರೂ ಕೂಡ ಅದು ಮುಗಿತಾ ಇಲ್ಲ. ಈಗ ಕಳೆದ 1 ವರ್ಷಗಳ ಹಿಂದೆ 100 ಮನೆಗಳನ್ನು ಕೊಟ್ಟು ನಮಗೆಲ್ಲ ಸಮಾಧಾನ ಮಾಡಿ ಕಳಿಸಿದರು. 84 ಮನೆಗಳನ್ನು ಶೀಘ್ರವಾಗಿ ಕೊಡ್ತೀವಿ, ಮತ್ತು 350 ಮನೆಗಳನ್ನು 1 ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದರು. 84 ಮನೆಗಳನ್ನು ಕೊಡಲಿಕ್ಕೆ 1 ವರ್ಷ ಮೇಲಾಯಿತು. ಜನವರಿಯಲ್ಲೇ ಕೊಡ್ತೀವಿ ಅಂತ, ಜನವರಿ 30 ಎಷ್ಟೊತ್ತಿದ್ರು 84 ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಇವತ್ತಿನವರೆಗೂ ಅದನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಮತ್ತು ಗುತ್ತಿಗೆದಾರನಿಗೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕ್ತೀವಿ ಅಂತ ಹೇಳಿದರು, ಯಾವೊಂದು ಕೆಲಸನೂ ಮಾಡಿಲ್ಲ. ಮತ್ತು ಡೆಡ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಇದಕ್ಕೆ ಬಗ್ಗೆ ಯಾಕೆ ಬಡವರ ಬಗ್ಗೆ ಕನಿಕರವನ್ನು ತೋರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿರಬೇಕಾದಂಥ ಸಂದರ್ಭದಲ್ಲಿ ನಾವು ನಗರಸಭೆ ಮುಂದೆ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ಹೋರಾಟವನ್ನು ಉಪ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. 6 ದಿವಸಕ್ಕೆ ನಮಗೆ ಸಮಾಧಾನ ಮಾಡಿ ಅಲ್ಲೇ ಕಳಿಸ್ಕೊಟ್ರು. ಆದರೆ ಯಾವುದೊಂದು ಪ್ರಾಜೆಕ್ಟ್ ಮುಂದೆ ಆಗಿಲ್ಲ. ಎಲ್ಲ ಜನರುಗಳು ನಾವು ನೋಡ್ತಾ ಇದ್ದೀವಿ. ಜನರಿಗೆ ಗಡುವು ಹಾಕಿ ಅವ್ರ ಕಡೆಯಿಂದ ರೊಕ್ಕ ತುಂಬಿಸ್ಕೊಂಡ್ರು ನಗರಸಭೆಯವರು. ಈ ಟೈಮ್ದೊಳಗಾಗಿ ನೀವು ತುಂಬದೇ ಹೋದರೆ ನಿಮ್ಮ ಹೆಸರನ್ನು ತೆಗೆದಾಕಿ ನಾವು ಬೇರೆದವ್ರು ಕೊಡ್ತೀವಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಜನ ಎಲ್ಲ ತಮ್ಮಲ್ಲಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು, ತಮ್ಮ ವಸ್ತುಗಳನ್ನು ಮಾರಾಟ ಮಾಡಿ 70,000 50,000 ರೂಪಾಯಿಗಳನ್ನು ತುಂಬಿದರು ಹಣ. ಆದರೆ ಯಾವ ವ್ಯಕ್ತಿಗಳು ಗಡುವು ಹಾಕಿ ರೊಕ್ಕ ಇಸ್ಕೊಳ್ತಾರೆ ಅವ್ರಿಗೆ ಗಡುವಿಲ್ಲ, ಅವ್ರಿಗೆ ಮಾಡಿಕೊಡ್ಲಿಕ್ಕೆ ಗಡುವಿಲ್ಲ ಅನ್ನುವಂಥ ಕೇಳೋರು ಯಾರಿಲ್ಲ ಹಂಗಾಗಿಬಿಟ್ಟೈತೆ. ಅದ್ರ ಸಲುವಾಗಿ ನಾವು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಮತ್ತೆ ಈಗ ನಾವು ಅವರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ಶೀಘ್ರವಾಗಿ 84 ಮನೆಗಳನ್ನು ಕೊಡಿ, ಮತ್ತು 300 ಮನೆಗಳಿಗೆ ಚಾಲನೆಯನ್ನು ಕೊಡಿ. ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಾವು ಉಪ ಸತ್ಯಾಗ್ರಹವನ್ನು ಮಾಡುವಂಥ ಸಾಧ್ಯತೆಗಳು ಭಾಳಷ್ಟಿದ್ದಾವೆ. ಅದರ ಸಲುವಾಗಿ ಬಡವರ ಒಂದು ಅವ್ರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಬೇಗನೆ ಅವರಿಗೆ ಮನೆ ಕೊಡಬೇಕು. ಯಾಕಂದರೆ ಅವರು ಕೂಲಿ ನಾಲಿ ಮಾಡಿ ಪ್ರತಿ ತಿಂಗಳು 8,000 ರೂಪಾಯಿ ಉತ್ಪನ್ನ ಮಾಡಿದರೆ ಅವರು 3,000 ರೂಪಾಯಿ ಈಗಾಗಲೇ ಮನೆ ಬಾಡಿಗೆ ಕೊಡ್ತಾ ಇದ್ದಾರೆ. 3,000 ರೂಪಾಯಿ ಬಡ್ಡಿ ಸಾಲ ತೆಗೆದುಕೊಂಡು ಬಂದಿರ್ತಕ್ಕಂಥ ಬಡ್ಡಿಗೆ ಕೊಡ್ತಾ ಇದ್ದಾರೆ. ಅವ್ರ ಬದುಕು ಕಷ್ಟ ಆಗಿದೆ. ಪ್ರತಿ ದಿವಸ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಪಾಪ ಇನ್ನೂ ಹೊತ್ತು ಬರ್ಬೋದು, ನಾಳೆ ಬರ್ಬೋದು ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ. ಅದ್ರ ಸಲುವಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಶೀಘ್ರವಾಗಿ ಬಡವ ಜನರಿಗೆ ನಿವೇಶನಗಳನ್ನು ಕೊಡಿ. ಇಲ್ಲದೆ ಹೋದಂಥ ಈ G+2 ಮನೆಗಳನ್ನು ರೆಡಿ ಮಾಡಿ ಕೊಡಿ. ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಒಂದರ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅನೇಕ ವಿಷಯಗಳ ಬಗ್ಗೆ ಹೋರಾಟ ಮಾಡ್ತಾ ಬಂದಿದೆ. ಈಗಾಗಲೇ ತಮಗೆ ತಿಳಿದಿರುವಂತೆ ದಾಂಡೇಲಿಯಿಂದ ಪ್ರಯಾಣಿಕ ರೈಲು ಬೇಕು ಅಂಥೇಳಿ ಕಳೆದ 5 ವರ್ಷದ ಒಂದು ಹೋರಾಟ ಯಶಸ್ವಿ ಆಗಲಿಕ್ಕೆ ನೀವೆಲ್ಲ ಕಾರಣ ಅಂಥೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಯಾಕಂದರೆ ಎಲ್ಲಿವರೆಗೆ ಹೋರಾಟ ಮಾಡುವುದಿಲ್ಲ ಅಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರುವುದಿಲ್ಲ. ಅದೇ ರೀತಿ ಈ ಎಲ್ಲ ಮನೆಗಳ ಕಾಮಗಾರಿ ಸಂಪೂರ್ಣವಾಗಿ ಬಂದಾಗಿತ್ತು. ಇದನ್ನು ಸಹ ಪ್ರಾರಂಭ ಮಾಡಲಿಕ್ಕೆ ಹೋರಾಟ ಸಮಿತಿ ಅನೇಕ ರೀತಿಯ ಪ್ರತಿಭಟನೆ, ಹೋರಾಟ, ಆಮೇಲೆ ಮನವಿ ಕೊಡುವುದು ಮಾಡಿ 108 ಫಲಾನುಭವಿಗಳಿಗೆ ಇವತ್ತು ಮನೆ ಸಿಗಲಿಕ್ಕೆ ಸಾಧ್ಯವಾಗಿತ್ತು. ಅದರ ನಂತರ ಮತ್ತೆ ಮುಂದಿನ ಕೆಲಸ ಚಾಲೂ ಮಾಡ್ತೇವೆ ಅಂಥೇಳಿ ಮತ್ತೊಂದು 6 ತಿಂಗಳಲ್ಲಿ ಗ್ಯಾಪ್ ಆಯಿತು. 6 ತಿಂಗಳ ನಂತರ ಕೆಲಸ ಚಾಲೂ ಮಾಡಿದರು. ಈಗ ಆ 84 ಮನೆಗಳ ಸಂಪೂರ್ಣವಾಗಿ ಕೆಲಸ ಮುಗಿದು 6 ತಿಂಗಳಾಗಿದೆ. ಆದರೆ ಅದನ್ನು ಸಹ ಇವತ್ತು ಕೊಳ್ಳಿಕ್ಕೆ ವಿಳಂಬ ನೀತಿ ಮಾಡ್ತಾಯಿದ್ದಾರೆ. 84 ಮನೆ ಬಗ್ಗೆ ಅನೇಕ ಬಾರಿ ಸಭೆ ನಡೆಸೇವೆ, ಮನವಿ ಕೊಟ್ಟೇವೆ. ಆದರೂ ಇವತ್ತು ಒಂದು ಹಂತಕ್ಕೆ, ಒಂದು ತೀರ್ಮಾನಕ್ಕೆ ಇವತ್ತು ಬರ್ತಾ ಇಲ್ಲ. ಯಾಕೆ ಅಂತೇಳಿ ನಾವು ಆಶ್ಚರ್ಯವಾಗಿ ಕೇಳಬೇಕು. ಫಲಾನುಭವಿಗಳು ಏನು ದುಡ್ಡು ತುಂಬಬೇಕಾಗಿ ತುಂಬಿದ್ದಾರೆ. ಬ್ಯಾಂಕ್ ಲೋನಿನ ಪ್ರಾಬ್ಲಮ್ ಅವ್ರದ್ದು ಪ್ರಾಬ್ಲಮ್, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಬ್ಯಾಂಕ್ ಲೋನಿಗೆ ಅವರೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕು. ಈಗ ನಾವು 1 ವಾರದಿಂದ ಸತತವಾಗಿ ಎಲ್ಲ ಬ್ಯಾಂಕಿಗೆ ಭೇಟಿಯಾಗಿ ಪ್ರೊಸೆಸ್ ಮಾಡ್ತಾಯಿದ್ದೇನೆ. ಈಗ ನಿನ್ನೆ ಕೆನರಾ ಬ್ಯಾಂಕ್ದವ್ರು ಮಾತ್ರ ಬಂದು ಓಕೆ ಮಾಡಿದ್ದಾರೆ. ಮೋಸ್ಟ್ಲಿ 1 ಅಥವಾ 2 ಲೋನ್ ನಿನ್ನೆ ಆಗಿರ್ಬೋದು. ಅದಾದರೆ ಸೋಮವಾರದಿಂದ ಕಂಟಿನ್ಯೂ ಆಗಿ ಮುಂದುವರಿತದೆ. ಅದಲ್ಲದೆ ಅನೇಕ ಫಲಾನುಭವಿಗಳು
ಇಲ್ಲೇ ಅಲ್ಲೇ ಸಾಲ ಮಾಡಿ ದುಡ್ಡು ತುಂಬಿ ಪತ್ರವನ್ನು ಕೇಳ್ತಾ ಇದ್ದಾರೆ. ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ, ಇನ್ನೂ 3-4 ಮಂದಿಗೆ ಇನ್ನೂ ಆದೇಶ ಪತ್ರ ನೀಡಲಿಲ್ಲ. ಅಂದರೆ ಇಡಿಯಾಗಿ ಈ ಪ್ರಾಜೆಕ್ಟಿಗೆ ಒಂದು ವಿಳಂಬ ಧೋರಣೆ ನಮ್ಮ ಗೃಹ ಮಂಡಳಿ ಮತ್ತು ದಾಂಡೇಲಿ ನಗರಸಭೆ ಇವತ್ತು ಅನೇಕ ರೀತಿಯಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ. ಪ್ರತಿನಿತ್ಯ ನಮ್ಮ ಕೆಲಸ ಬಿಟ್ಟು ಇದೇ ಕೆಲಸ ಆಗಿಬಿಟ್ಟಿದೆ. ಬೆಳಗ್ಗೆ ಆದರೆ ಇದೇ ಕೆಲಸ. ಯಾಕಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಈ ಒಂದು ಯೋಜನೆ ಪೂರ್ತಿ ಆಗಲಿ, ಬಡವರಿಗೆ ಮನೆ ಸಿಗಲಿ, ಅವರಿಗೆ ಆಗುವ ತೊಂದರೆಯನ್ನು ನಿಭಾಯಿಸಲಿಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೇವೆ. ಈಗ ಲಾಸ್ಟ್ ಟೈಮ್ ನನಗೆ ಹೇಳಿದ್ದೆ ನಮ್ಮ ಮೀಟಿಂಗ್ದಲ್ಲಿ 3,20,00,000 ರೂಪಾಯಿದು ಒಂದು ಅನುದಾನ ಬಿಡುಗಡೆ ಆಗಿದೆ. ಅದು 2025ರಲ್ಲಿ ಮೇ ತಿಂಗಳಲ್ಲಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಆ ಫೈಲ್ ಅಲ್ಲಿಗೆ ಇತ್ತು ಮತ್ತು ಅದನ್ನು ಇವತ್ತು ಪ್ರೊಸೆಸ್ ಮಾಡ್ತಾಯಿದ್ದೇವೆ. ಆ ಹಣದಿಂದ ಈ ಎಲ್ಲ ರಸ್ತೆಗಳು, ಗಟರ್, ಮುಖ್ಯವಾದ ಒಂದು ಏನು ವ್ಯವಸ್ಥೆ ಬೇಕೋ ಅದು ಮಾಡಲಿಕ್ಕೆ ಆ ಫಂಡ್ ಬಂದಿದೆ. ಆದರೆ ಅದನ್ನು ಇನ್ನೂವರೆಗೆ ಸ್ಯಾಂಕ್ಷನ್ ಆಗದೇ ಇರುವುದರಿಂದ ಪೆಂಡಿಂಗ್ ಇದೆ. ಈಗ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದಾನದ ವೇಳೆ ನಾವು ಸೈಲೆಂಟ್ ಆಗಿದ್ದರೆ, ಕುಂತರೆ ಇದು ಮತ್ತೆ ಮುಳುಗಿಸಿಬಿಡ್ತಾರೆ. ನಾವು ಅದರ ಸಲುವಾಗಿ ಪದೇ ಸಭೆ ಮಾಡಿ ನಿಮಗೆಲ್ಲ ಯಾಕೆ ಕರೆಯೋದು, ಕಂಟಿನ್ಯೂಸ್ ಆಗಿ ಒಂದು ಪ್ರೊಸೆಸ್ ಮಾಡಿದರೆ ಈ ಮನೆ ಆಗ್ತದೆ ಅಂಥೇಳಿ. ಇವತ್ತು ನಮ್ಮ ಗೃಹ ಮಂತ್ರಿಯವರಿಗೆ, ಗೃಹ ಮಂಡಳಿಯ ಮಂತ್ರಿ ಜಮೀರ್ ಅಹಮದ್ರಿಗೂ ನಾವು ಪರ್ಸ್ನಲಾಗಿ ಕೊಟ್ಟು ಮನವಿ ಹೇಳಿದೆ, ಹೀಗೆಲ್ಲ ಇದೆ ಅಂಥೇಳಿ. ನೀವು ಒಂದು ವಿಶೇಷ ಅನುದಾನ ಬಿಡುಗಡೆ ಮಾಡಿ ಈ ಮನೆಗಳು ಕೊಡ್ರಿ ಅಂಥೇಳಿ. ಈಗ ಬೇರೆ ಕಡೆ ಭಾಳಷ್ಟು ಕಡೆ ಲೋನ್ ಇಲ್ಲದು ಮನೆ ಕೊಟ್ಟಿದ್ದಾರೆ. ಕೆಲವು ಕಡೆ ದುಡ್ಡು ತುಂಬಿಸ್ಕೊಳ್ಳದೆ ಆಮೇಲೆ ಲೋನ್ ಮಾಡಿ ಮನೆ ಕೊಟ್ಟಿದ್ದಾರೆ. ಆದರೆ ದಾಂಡೇಲಿಗೆ ಯಾಕೆ ಮಲ್ತಾಯಿ ಧೋರಣೆ ಅಂಥೇಳಿ, ದಾಂಡೇಲಿ ಮೇಲೆ ಯಾಕೆ ಅವರಿಗೆ ವೈರತ್ವ ಅಂಥೇಳಿ. ಇಲ್ಲಿ ಬಡವರಿದ್ದಾರಲ್ಲ, SC STಗೆ ಫ್ರೀಯಾಗಿ ಕೊಡಬೇಕು ಅಂತೇಳಿದೆ. ಇಲ್ಲಿ 80,000 ರೂಪಾಯಿ ತುಂಬಿದ್ದಾರೆ. 80,000 ರೂಪಾಯಿ ಸಾಲ ಇದೆ. 50,000 ರೂಪಾಯಿ ಈಗಾಗಲೇ ತುಂಬಿದ್ದಾರೆ. ಅದಕ್ಕೂ ಅವರಿಗೂ ಸಹ ಒಂದು ಹಳೆಯದ ಒಂದು ಧೋರಣೆ ಬೇರೆ, ಇಲ್ಲೇ ಒಂದು ಧೋರಣೆ ಬೇರೆ. ಹುಬ್ಬಳ್ಳಿಯಲ್ಲಿ 300 ಸ್ಕ್ವೇರ್ ಫೀಟಿನ ಮನೆ ಇದೆ. ಮನೆಯಲ್ಲಿ ಕರೆಂಟ್ ಇದೆ, ಫ್ಯಾನ್, ಲೈಟ್ಸ್ ಎಲ್ಲ ವ್ಯವಸ್ಥೆ ಇದೆ. ದಾಂಡೇಲಿಗೆ ಯಾಕಿಲ್ಲ ಅಂದರೆ ನಾವು ವೀಕ್ನೆಸ್ ಇದ್ದೇವೆ, ನಾವು ಕೇಳ್ತಾಯಿಲ್ಲ, ನಾವು ಹೋರಾಟ ಮಾಡ್ತಾಯಿಲ್ಲ, ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿಲ್ಲ ಅಂಥೇಳಿ. ನಾವು ಗಟ್ಟಿಯಾಗಿ ಬಲಿಷ್ಠವಾಗಿ ನಿಂತರೆ ಖಂಡಿತವಾಗಿ ಒಂದು 6 ತಿಂಗಳಲ್ಲಿ ಈ ಮನೆಗಳ ಒಂದು ಯೋಜನೆ ಮುಗಿಸ್ಬೋದು. ಅದಕ್ಕೆ ಸಹಕಾರ ಫಲಾನುಭವಿಗಳದ್ದು ಬೇಕು. ಫಲಾನುಭವಿಗಳು ನಮ್ಮ ಜೊತೆ ಇದ್ದರೆ ನಾವು ಕಂಟಿನ್ಯೂಸ್ ಆಗಿ ಇದನ್ನು ಒಂದು ಹೋರಾಟ ಮಾಡಿ ಆದಷ್ಟು ಬೇಗನೆ ಎಲ್ಲರಿಗೂ ಮನೆ ಸಿಗುವ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ನಮ್ಗೆ ಇಷ್ಟು ಬೇಜಾರಾಗ್ತದೆ, ಬಂದು ಕೆಲವು ಜನ ಅಳ್ತಾರೆ, ಬಾಡಿಗೆ ತುಂಬ ಟೈಮ್ ಬಂದ್ಕೊಳ್ಳಿ ಅಳ್ತಾರೆ, ನಮ್ಮ ಮನೆ ಬಾಡಿಗೆ ತುಂಬಬೇಕು, ಹೇಗೆ ನಮ್ಮ ಮಾಡ್ಲಿಕ್ಕೆ ಕಷ್ಟ ಆಗಿದೆ ಅಂಥೇಳಿ. ಅವರನ್ನು ನೋಡಿ ನಾವು ಇದನ್ನು ಹೋರಾಟ ಆದಷ್ಟು ಬೇಗನೆ ಹೆಚ್ಚಿಗೆ ಒಂದು ಪ್ರೆಷರ್ ಮಾಡಿ ಈ ಒಂದು ಮನೆ ಯೋಜನೆ ಪೂರ್ತಿ ಮಾಡಲಿಕ್ಕೆ ನಾವು ಇವತ್ತು ಪ್ರಯತ್ನ ಮಾಡ್ತಾಯಿದ್ದೇವೆ. ಅದೇ ರೀತಿ ಈ ಒಂದು ಪ್ಲಾಟ್ಸ್, ಹೌಸಿಂಗ್ ಬೋರ್ಡ್ ಪ್ಲಾಟ್, ಅದರಲ್ಲೂ ಸಹ ಒಂದು ದೊಡ್ಡ ಕಥೆ ಇದೆ. ಈಗ ನಾನು ಅದರ ಬಗ್ಗೆ ಇಲ್ಲಿ ಮಾತಾಡೋದಿಲ್ಲ, ಯಾಕಂದರೆ ಕಾರವಾರದಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿ ಅದರ ಬಗ್ಗೆ ಎಲ್ಲ ಹೈಲೈಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ನಮಗೆ ದಾಖಲೆಗಳು ಸಿಕ್ಕಿದ್ದಾವೆ. ಅಂದರೆ ಸರ್ಕಾರಕ್ಕೆ ದುಡ್ಡು ತುಂಬಿದ್ರೆ ಮುಗಿತು, ಅದಕ್ಕೆ ರೆಸ್ಪಾನ್ಸ್ ಏನಿಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಬಡವ ಒಂದಾನೊಂದು ವೇಳೆ ತೆರಿಗೆ ತುಂಬಲಿಲ್ಲ ಅಂದರೆ ಅವ್ರ ಮನೆಗೆ ಬಂದು ಕರೆಂಟ್ ಕಟ್ ಮಾಡ್ಬೋದು, ನೀರು ಕಟ್ ಮಾಡ್ಬೋದು, ಅವ್ರ ಸಾಧ್ಯತೆ ಇದೆ. ಆದರೆ ಬಡವರಿಂದ ದುಡ್ಡು ಏನು ತೊಗೊಳ್ತಾರೆ, ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಆದ್ದರಿಂದ ನಾವೆಲ್ಲರೂ ಒಂದಾಗಿ ಮತ್ತೆ ಹೋರಾಟ ಮಾಡುವ. ಈಗ ಈ ಸೋಮವಾರ ನೀವು ಎಲ್ಲರೂ ಅಂತೇಳಿ ಸೋಮವಾರ ಬೆಳಿಗ್ಗೆ ನಾವು ನಗರಸಭೆಗೆ ಎಲ್ಲರೂ ಹೋಗಿ ಸೇರಿ ಅಲ್ಲೇ ಮತ್ತೆ ಒಂದು ಒತ್ತಾಯ ಮಾಡಿ ಯಾವ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡೋಣ ಅಂಥೇಳಿ ನಾನು ಈ ಸಭೆ ಮೂಲಕ ತಮಗೆ ಹೇಳ್ತಾ ಇದ್ದೇನೆ. ತಾವು ಎಲ್ಲರೂ ಸಿದ್ಧರಿದ್ದರೆ ನಾಳೆ ಬೆಳಗ್ಗೆನೇ ಹೋಗುವ. ಯಾಕಂದರೆ ಮುಂದೆ ರಂಜಾನ್ 18ರಿಂದ ಆದರೆ ಜನ ಯಾರು ಬರಲಿಕ್ಕೆ ತೊಂದರೆ ಆಗ್ತದೆ. ಆದ್ದರಿಂದ ಈ ಅವಕಾಶದಲ್ಲಿ ನಾವು ಹೋಗೋಣ ಅಂಥೇಳಿ ಹೇಳಿ. इसके पहले जब हम G+2 का पूरा काम बंद था, उस काम के लिए तुम्हारा सबका सपोर्ट लेके जो हम होराट किए उससे 108 घर मिले. आज वो 108 मिलने के बाद में घर भी वापस ब्रेक था, भी वापस होराटा करने के बाद 84 घर वापस मिले बोले तो रेडी हुए थे. पिछले 6 महीने हुए, अब तक वो घर हमारे ताबे में नहीं आया. ये जो स्कीम है टोटल सेंट्रल गवर्नमेंट PMR योजना के अंदर है, बोले तो प्राइम मिनिस्टर रोज़गार ने आवास योजना उसके अंदर है. उसके बाद में आश्रय कर्नाटक गवर्नमेंट का है. ये प्रोजेक्ट के लिए हमारा भी पैसा है, फलानुभवी का जो है वो भी पैसा है. बोले तो 3-4 लोग का है, बैंक का भी है इसके अंदर. 4 लोग मिल के स्कीम के अंदर
काम करके प्रोजेक्ट करने का। ये 2018 में काम शुरू किए, 2019 में हमको हैंड ओवर होना था, आज 2026, अब तक भी हमको 200 भी पूरे घर कंप्लीट नहीं हुए। इसके लिए हम लोग ज़्यादा कोशिश प्रेशर डाल के जो हम गवर्नमेंट के ऊपर दबाव डालने का होता है वो डालने के लिए हम लोग कोशिश करने का। अब हमारे कुछ लोग कंटिन्यूस नगर सभा जा रहे हैं, बैंक जा रहे हैं, उधर भी प्रेशर डाल रहे हैं। एक बैंक वाला एक बोल लेके अभी करीब वो भी 1 साल हुआ, 2025 में डॉक्यूमेंट्स दिए थे, आज तक भी वो भी पूरा नहीं हुए। अभी मोस्टली कल या 1 या 2 कल कंप्लीट हुए ऐसा कैनरा बैंक के, तो दूसरे बैंक के भी करना। इसके अंदर फलानुभाई हुए लोग भी कोऑपरेट करना। कैसा बोले तो अब हमारे घर लिए हम लोन दिए तो दूसरे का घर काम शुरू होता है, दूसरे लोग भी प्रॉब्लम में है, दूसरे लोग भी तकलीफ़ में है, तो सब लोग अगर ये सोचे तो ये प्रोजेक्ट में हम फाइट करके सक्सेस कर ले सकते हैं। इसके बाद में गवर्नमेंट से जो फैसिलिटीज़ लेना उसके लिए भी सब मिलके फाइट करने का। ऑलरेडी गवर्नमेंट से 2025 में ये रास्ते डेवलपमेंट, गटर डेवलपमेंट्स के लिए 3 करोड़ 20 लाख रुपए हुए, वो भी उधर ही फाइल है, वो भी हम कोशिश कर रहे हैं कि होता है सो जल्दी कराने के हिस्से में तुम सब लोग अगर साथ दिए तो इसके अंदर हम एक डिसीजन ले सकते हैं। अगर हम आए मीटिंग किए छोड़े तो इसके अंदर रिजल्ट नहीं, हम सब लोग मिले के कल सीएम से डांडेली जाके उधर होता है सो हम प्रेशर करेंगे, आगे का क्या डेवलपमेंट है बोल के देख के कोशिश कर सकते हैं। मैं और एक बताता हूँ, ये क्लीनिंग के लिए करीब 8 महीने हुए, लेटर दिए, बोल रहे, सब कर रहे, लाइट बैठा हो बोल के भी दिए, तो आज तक भी एक्शन नहीं। हम जाके वहाँ प्रेशर डाले तो हमारा काम होता है, नहीं तो नहीं होता बोल के हम लोग एक डिसीजन पे आए से सब लोग मिल लेके इसके अंदर फाइट किए, तो और एक 6 महीने के अंदर ये प्रोजेक्ट हम पूरा कराने की हम कोशिश कर सकते हैं। इतना बोल के मेरा 2 बात ख़त्म करता हूँ। तुम आना, इसके साथ तुम्हारे दूसरे लोग को भी बुला लेकर आने की पूरी कोशिश करना। मंडे दिन आने का बोलो सर। मंडे ಬೆಳಿಗ್ಗೆ 10 ಗಂಟೆಗೆ कौन बात करते हैं? ಈಗಾಗಲೇ ಈ G+2 ಮನೆಗಳ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ, ಆದರೆ ನಮಗೆ ತೃಪ್ತಿಕರವಾದ, ನಮಗೆ ಸಮಾಧಾನವಾಗೋ ರೀತಿಯಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇಲ್ಲ, ಕೆಲಸ ನಡೀತಾ ಇಲ್ಲ. ನಗರಸಭೆಯವರಾಗಲಿ ಗೃಹ ಮಂಡಳಿಯವರಾಗಲಿ ಯಾವುದೇ ಜವಾಬ್ದಾರಿ ತೊಗೊಂಡು ಇವತ್ತು ಕೆಲಸ ಮಾಡ್ತಾಯಿಲ್ಲ. ಅವರಿಗೆ ಎಚ್ಚರಿಕೆ ಮಾಡಲಿಕ್ಕೆ ನಾವೆಲ್ಲರೂ ಸೋಮವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ನಗರಸಭೆಯಲ್ಲಿ ಸೇರಿ ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯ ಮಾಡುವ. ಎಲ್ಲರೂ ಸೇರಿ ಒಂದು ಬಿಟ್ಟು 2 ಸರ್ತಿ ನಾವು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಒಂದು 6 ತಿಂಗಳಲ್ಲಿ ಈ ಮನೆಯ ಕೆಲಸ ಮಾಡಿಸ್ಲಿಕ್ಕೆ ಇವತ್ತು ಸಾಧ್ಯತೆ ಇದೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಎಲ್ಲ ಫಲಾನುಭವಿಗಳು ತಪ್ಪದೆ ಬೆಳಿಗ್ಗೆ ನಗರಸಭೆಗೆ 10 ಗಂಟೆಗೆ ಬರಬೇಕು. ಬರುವಾಗ ತಮ್ಮ ಜೊತೆ ಬೇರೆ ಯಾರು ಇವತ್ತು ಬರಲಿಲ್ಲ ಅವರಿಗೂ ಕರ್ಕೊಂಡು ಬಂದು ನಾವೆಲ್ಲರೂ ಸೇರಿ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಅಲ್ಲೇ ಮಾಡುವ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ನಾವು ಸೋಮವಾರ ದಿವಸ ನಗರಸಭೆಗೆ ಭೇಟಿಯಾಗಿ ಪೌರಾಯುಕ್ತರಿಗೆ ಅವ್ರ ಜೊತೆಯಲ್ಲಿ ಬೇಗ ಮಾಡಬೇಕು, ಇಲ್ಲದೆ ಹೋದರೆ ಮುಂದಿನ ಒಂದು ಕ್ರಮ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಎಚ್ಚರಿಕೆಯಾಗಿ ನಾವು ಅವ್ರಿಗೆ ಮುತ್ತಿಗೆಯನ್ನು ಅವ್ರಿಗೆ ಭೇಟಿಯಾಗುವಂಥ ಒಂದು ಕ್ರಮ ಇದೆ. ಆದ್ದರಿಂದ ಸೋಮವಾರ ದಿವಸ ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಒಂದು ನಮ್ಮ ಒಂದು ಕರೆಗೆ ಹೋಗೋಟ್ಟು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾವು ಹೋರಾಟ ಸಮಿತಿ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತೀವಿ. ಎಲ್ಲ ಮಾಧ್ಯಮ ಮಿತ್ರರವರು ಧನ್ಯವಾದ.